ನಮ್ಮ ದಿನನಿತ್ಯದ ಜೀವನದಲ್ಲಿ ಪಾಕ ಪದ್ಧತಿಯು ಪ್ರಮುಖ ಪಾತ್ರ ವಹಿಸುವುದರಿಂದ ಭಾರತೀಯರು ತಮ್ಮ ಆಹಾರವನ್ನ ಪ್ರೀತಿಸ್ತಾರೆ. ಭಾರತೀಯ ಆಹಾರಗಳು ತಮ್ಮ ವಿಶೇಷ ರುಚಿ ಮತ್ತು ಮಸಾಲೆಗಳ ಸಮತೋಲಿತ ಬಳಕೆಯಿಂದಾಗಿ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ. ತುಂತುರು ಮಳೆಯಲ್ಲಿ ಕೆಲವು ಬಲವಾದ ಆಹಾರದ ಕಡುಬಯಕೆ ಉಂಟಾಗೋದು ಸಹಜ. ಹೀಗೆ ಸಮೋಸ ಅಂದ್ರೆ ಬಾಯಲ್ಲಿ ನೀರು ಬರೋದು ಗೊತ್ತೇ ಇದೆ. ಹೌದು, ಸಮೋಸ ಖಾದ್ಯ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ಜನಪ್ರಿಯ ಬೀದಿ ಆಹಾರವಾಗಿ ಪ್ರಸಿದ್ಧಿಯಾಗಿದೆ. ಇದು ದಕ್ಷಿಣ ಏಷ್ಯಾದ ಡಯಸ್ಪೋರವನ್ನ ಪ್ರತಿಬಿಂಬಿಸುವ ಪ್ರಪಂಚದಾದ್ಯಂತ ಕಂಡುಬರುತ್ತೆ. ಇದರಲ್ಲಿ ಸಮೋಸಕ್ಕೆ ತನ್ನದೇ ಆದ ಮಹತ್ವವಿದೆ. ಹೆಚ್ಚಿನವರಿಗೆ ಇದು ಆರಂಭವಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಹಾಗಾಗಿ ಇಂದು ಸಮೋಸದ ಹುಟ್ಟಿನ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ. ಇರಾನ್ನಲ್ಲಿ ಮೊದಲ ಬಾರಿಗೆ ಸಮೋಸವನ್ನ ಆಲೂಗಡ್ಡೆಗೆ ಬದಲಾಗಿ ಕೊಚ್ಚಿದ ಮಾಂಸ ಅಥವಾ ಒಣ ಹಣ್ಣುಗಳಿಂದ ತುಂಬಿಸಲಾಗ್ತಾ ಇತ್ತು. ಆದ್ರೆ ಸಮೋಸ ಭಾರತಕ್ಕೆ ಬಂದಾಗ ಅದರಲ್ಲಿ ಹಲವು ಬದಲಾವಣೆಗಳಾದವು. ಸಮೋಸ ಎಂಬ ಪದವು ಪರ್ಷಿಯನ್ ಭಾಷೆಯಾದ ಸಂಬೂಸಾಗ್ನಿಂದ ಹುಟ್ಟಿಕೊಂಡಿದೆ. ಕೆಲವು ಇತಿಹಾಸಕಾರರ ಪ್ರಕಾರ ಮಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು. ಆದ್ರೆ ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಸಮೋಸಗಳಲ್ಲಿ ಆಲೂಗಡ್ಡೆ ತುಂಬುವ ಪ್ರವೃತ್ತಿ ಪ್ರಾರಂಭವಾಯಿತು. ಇದು ಅಂದಿನಿಂದ ಇಂದಿನವರೆಗೂ ಹಾಗೆಯೇ ಮುಂದುವರೆದಿದೆ. ಇರಾನ್ನಿಂದ ಸಮೋಸ ಭಾರತಕ್ಕೆ ಬಂದಾಗ ಅದರಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳನ್ನ ಮಾಡಲಾಗಿದೆ ಅನ್ನೋದು ಗಮನಾರ್ಹ. ಭಾರತದಲ್ಲಿ ಆಲೂಗಡ್ಡೆಯ ಹೊರತಾಗಿ ಈರುಳ್ಳಿ, ಬಟಾಣಿ, ಚೀಸ್, ನ್ಯೂಡಲ್ಸ್ ಮತ್ತು ಪಾಲಕ್ ಸಮೋಸಗಳು ಸಹ ಲಭ್ಯವಿರುತ್ತೆ. ಎಂದು ನಾವು ಸಮೋಸವನ್ನ ತಿಂಡಿಯಾಗಿ ತಿಂತಾ ಇದ್ರು. 10ನೆಯ ಶತಮಾನದಲ್ಲಿ ಸಮೋಸವನ್ನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟವಾಗಿ ಬಳಸಲಾಗ್ತಾ ಇತ್ತು. ಆ ಸಮಯದಲ್ಲಿ ಸಮೋಸವನ್ನ ಎಣ್ಣೆಯಲ್ಲಿ ಕರಿತಾ ಇರಲಿಲ್ಲ, ಬದಲಾಗಿ ಅವುಗಳನ್ನ ಬೆಂಕಿಯಲ್ಲಿ ಬೇಯಿಸಲಾಗ್ತಾ ಇತ್ತು. ದೆಹಲಿಯ ಸುಲ್ತಾನರು ಸಹ ಸಮೋಸವನ್ನ ಇಷ್ಟಪಡ್ತಾ ಇದ್ರು ಎಂದು ಹೇಳಲಾಗುತ್ತೆ. ಭಾರತದಲ್ಲಿ ತಯಾರಾಗುವ ಸಮೋಸಗಳ ಸ್ಟಫಿಂಗ್ ನಲ್ಲಿಯೂ ಅನೇಕ ಮಸಾಲೆಗಳನ್ನ ಬಳಸಲಾಗುತ್ತೆ. ಕೊತ್ತಂಬರಿ, ಜೀರಿಗೆ, ಕರಿಮೆಣಸು, ಶುಂಠಿ ಮತ್ತು ಇತರ ಮಸಾಲೆಗಳನ್ನ ಸೇರಿಸಲಾಗುತ್ತೆ. ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಸಮೋಸಗಳು ಲಭ್ಯವಿದ್ದು ಇವುಗಳ ಗಾತ್ರವು ಎಲ್ಲೆಡೆ ಸ್ವಲ್ಪ ಬದಲಾಗುತ್ತೆ. ಸಾಂಪ್ರದಾಯಿಕವಾಗಿ ಸಮೋಸಗಳು ತ್ರಿಕೋನ ಆಕಾರದಲ್ಲಿರುತ್ತೆ. ಆದಾಗ್ಯೂ ಅವು ಗಾತ್ರದಲ್ಲಿ ಗಣನೀಯವಾಗಿ ಬದಲಾಗುತ್ತೆ. ಸಮೋಸ ಜನಪ್ರಿಯತೆಯು ಇಂದು ಅನೇಕ ರೂಪಗಳನ್ನು ಹೊಂದಿರುವ ಆಹಾರವಾಗಿದೆ. ಹಸಿರು ಅಥವಾ ಕೆಂಪು ಮೆಣಸಿನಕಾಯಿಗಳ ಚಟ್ನಿಯೊಂದಿಗೆ ಸಮೋಸ ಸವಿದ್ರೆ ಎಂತಹ ಅದ್ಭುತ ಅಲ್ವಾ? ದಕ್ಷಿಣ ಏಷ್ಯಾದಲ್ಲಿ ಸಮೋಸಗಳನ್ನು ಹೆಚ್ಚಾಗಿ ತಾಜಾ ಪುದೀನ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿಯೊಂದಿಗೆ ಬಡಿಸಲಾಗುತ್ತೆ. ವಿವಿಧ ರೀತಿಯ ಸಮೋಸಗಳು ವಿವಿಧ ರೀತಿಯ ಸ್ಟಫಿಂಗ್ ಹೊಂದಿರುತ್ತೆ. ಸಂಸ್ಕರಿಸಿದ ಹಿಟ್ಟು ಬಳಸಿದ್ರೆ ಸಮೋಸ ಅನಾರೋಗ್ಯಕರವಾಗುತ್ತೆ. ಹಾಗಾಗಿ ಸಮೋಸ ತಯಾರಿಸಲು ಆರೋಗ್ಯಕರ ಪಾಕ ವಿಧಾನ ಟ್ರೈ ಮಾಡುವುದು ಸೂಕ್ತ. ಸಮೋಸ ಭಾರತೀಯರ ಅತ್ಯಂತ ಪ್ರಿಯವಾದ ತಿಂಡಿಯಾಗಿದ್ದು ಇದನ್ನ ಹಲವು ವಿಧಗಳಲ್ಲಿ ತಯಾರಿಸ್ತಾರೆ. ಪನ್ನೀರ್ ಸಮೋಸ, ಆಲೂಗಡ್ಡೆ ಸಮೋಸ, ಚಿಲ್ಲಿ ಪನ್ನೀರ್ ಸಮೋಸ, ನ್ಯೂಡಲ್ಸ್ ಸಮೋಸ, ಮಿಕ್ಸ್ ವೆಜ್ ಸಮೋಸ, ಹೀಗೆ ಹಲವು ವೆರೈಟಿ ಸಮೋಸಗಳನ್ನ ಕಾಣಬಹುದಾಗಿದೆ. ಹಾಗಾದ್ರೆ ಸಮೋಸ ಮಾಡುವ ವಿಧಾನವನ್ನ ನೋಡೋಣ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಎಣ್ಣೆ, ಸ್ವಲ್ಪ ನೀರು, ಉಪ್ಪಿನೊಂದಿಗೆ ಸೇರಿಸಿ ಮಿಕ್ಸ್ ಮಾಡಿ ತೆಳುವಾದ ಬಟ್ಟೆಯಿಂದ ಮುಚ್ಚಿ ಅರ್ಧ ಗಂಟೆಯವರೆಗೆ ಪಕ್ಕಕ್ಕೆ ಇರಿಸಿ. ನಯವಾದ ಹಿಟ್ಟು ತಯಾರಾದ ಬಳಿಕ ಮಸಾಲೆಯುಕ್ತ ಆಲೂ ಸ್ಟಫಿಂಗ್ ಅನ್ನ ಕೆಲವು ಹಸಿರು ಬಟಾಣಿ ಜೊತೆಗೆ ಕೆಲವೊಮ್ಮೆ ಪನ್ನೀರ್ನ ಸಣ್ಣ ತುಂಡುಗಳನ್ನ ಸೇರಿಸಿ ಮಸಾಲೆ ತಯಾರಿಸಿ ತ್ರಿಕೋನ ಆಕಾರದಲ್ಲಿ ಹಿಟ್ಟನ್ನ ಲಟ್ಟಿಸಿ ನಂತರ ಸ್ಟಫ್ ತುಂಬಿ ಸಮೋಸಗಳನ್ನ ಡೀಪ್ ಫ್ರೈ ಮಾಡಿ ಗರಿಗರಿಯಾದ ಸಮೋಸವನ್ನ ಸವಿಯಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.